ನೀವು ತೊಗರಿ ಮೇಲೆ ಇಳುವರಿ ಹೆಚ್ಚಿ ತೊಗರಿ ನೀವು ಇನ್ನ 10 ವರ್ಷ ತೊಗರಿ ರೇಟ್ ಹೆಚ್ಚಿಗಲ್ರಿ. ಅದಕ್ಕೆ ಸರ್ ಏನದ ನೀವು ಅನ್ಕೊಂಡಂಗದು ಅದ ಕೆಮಿಕಲ್ ಹೊಡೋರು ಹಿಂಗಾತದ ಹಂಗಾತ ಹುಲ್ಲಿನ ಎಣ್ಣೆ ಬೇಕೇ ಬೇಕು. ಅವು ಮಾಡೋದಿತ್ತಂದ್ರೆ ಇದು ಕೇಳಕ್ಕೆ ಹೋಗೋದಿಲ್ಲ. ಇದ್ರದ್ದು ಏನೂ ಲಕ್ಷಣ ಮಾಡೋದಿಲ್ಲ. ಸಾವಿ ಅಂತೇಳಿ ಅವ್ರು 5 ಫೀಟಿಗೆ ಹಸ್ದಾಗ ಗಿಡ ಹೆಂಗ್ ಬೆಳಿತಾವ ಅಂದ್ರೆ ಹಿಂಗ್ ಬೆಳಿರ್ತಾವ. ಮತ್ತ ಇಲ್ಲಿ 15 ಫೀಟಿಗೆ ಹಚ್ಚಿರ್ತಾರ, ಇವು ಗಿಡ ಹಿಂಗ್ ಬೆಳಿತಾವ. ಅವಾಗ ಅವ್ರದ್ದು ಅದ್ರದೇ ಆದಂತ ಅಡ್ವಾಂಟೇಜ್ ಕಂಡ್ಕೊಂಡ್ರು ಅವ್ರು. ಇವತ್ತು ಅವ್ರು ಪೂಕೌಕ ಜಡಿ ಕೆಲಸ ಮಾಡಿದಾರತ್ರಿ. ಪೂಕೌಕ ಅವ್ರ ಹೊಲಕ್ಕೆ ಬಂದು ಹೋಗ್ಯಾರತ್ತ. ಈ ಗಿಡ ಅಂದ್ರೆ ನಾ ಹೇಳೋದು ಯಾವ ಗಿಡನೂ ಉಪಯೋಗ ಇಲ್ಲ ಅನ್ನಪ್ಲೆ ಇಲ್ಲ, ನಮಗ್ ಗೊತ್ತಾಗಲ್ಲ ಅಷ್ಟೇ. AP ಚಂದ್ರಶೇಖರ್ ಅಂತೇಳಿ ಮೈಸೂರದಾಗ ಅದಾರಿ. ಅವ್ರ ಬಳಿ 2500 ಜಾತಿ ಗಿಡಗಳು. ಮಾರ್ಕೆಟ್ ಏನಂತಾರಿ, ನಾವು ಪ್ರಾಡಕ್ಟ್ ಎಂತದ್ದು ಒಯ್ಗತ್ತಿದ ವಿಚಾರ ಮಾಡ್ರಿ. ತೊಗರಿ ಒಯ್ತಾವ ಮಾರ್ಕೆಟ್ನಾಗ ಖರೀದಿ ಮಾಡೋರು ಎಷ್ಟು ಮಂದಿ, ಕುಸ್ಬಿ ಒಯ್ತಾವ ಮಾರ್ಕೆಟ್ ಖರೀದಿ ಮಾಡೋರು ಎಷ್ಟಾರ. ನಾವು ಅನ್ಪ್ರೊಸೆಸ್ಡ್ ಪ್ರಾಡಕ್ಟ್ ಯಾವುದೇ ಒಯ್ದಾಗ ಅಂದ್ರೆ ಫೈನಲ್ ಕನ್ಸ್ಯೂಮರ್ ಫಾರ್ಮ್ ಆಗಿದೆ. ತೊಗರಿ ಒಯ್ದ್ರ ಉಪಯೋಗ ಇಲ್ಲ, ಯಾಕಂದ್ರೆ ತೊಗರಿ ಬ್ಯಾಳಿ ಬೇಕು. ಕುಸ್ಬಿ ಒಯ್ದಾಗ ಕುಸ್ಬಿ ನಂಗೆ ಉಪಯೋಗ ಇಲ್ಲ, ಕುಸ್ಬಿ ಎಣ್ಣೆ ಬೇಕು ನನಗೆ. ಸೊ ನಾ ಯೂಸ್ ಏನ್ ಮಾಡ್ತೀನಿ ಅದು ಬೇಕಾಗ್ತದ ನನಗೆ. ಸೊ ಅದು ಯಾವ್ದು ನೀವೇನ್ ತರ್ಲಕತ್ತೀರಿ ಎಲ್ಲಾನು ಅನ್ಯೂಸ್ ಫಾರ್ಮಿಗೆ ತರ್ಲಕತ್ತೀರಿ. ರಾ ಮೆಟೀರಿಯಲ್ ತರ್ಲತ್ತೀರಿ. ಅದು ತಂದಾಗ ಏನಾಗ್ತದ, ತಗೊಳ್ಳೋರು ಎಷ್ಟು ಮಂದಿ 15-20 ಮಂದಿ ಇರ್ತಾರ, 50 ಮಂದಿ ಇರ್ತಾರ, ಸ್ವಲ್ಪ ಮಂದಿ ಇರ್ತಾರ. ಸೊ ಅವ್ರು ಬಾರ್ಗೇನ್ ಮಾಡೋದು, ಬಾರ್ಗೇನಿಂಗ್ ಪವರ್ ಅವ್ರಿಗೆ ಇರ್ತದ. ನಾ ಇಷ್ಟಿಗೆ ತೋತೀನಿ ನೋಡಪ್ಪ ಏನ್ ಮಾಡ್ತಿ ಹೇಳುವಂತ. ಕುಸ್ಬಿ 10 ಚೀಲ ಒಯ್ದಿರ್ತೇವೆ, ಅವಂತ 4000 ರೂಪಾಯಿ ಅಂತೇಳಿ ಹೊಲತ್ ಬರ್ತೇವೆ. ಅದೇ ನಮ್ಮ ಊರಾಗ ಪ್ರೊಸೆಸಿಂಗ್ ಯೂನಿಟ್ ಇತ್ತು, ಕುಸ್ಬಿ ಎಣ್ಣೆ ಒಯ್ದೇವ್ ಅಂತೇಳಿ ತಗೊಳ್ಳೋರು ಎಷ್ಟು ಮಂದಿ ಕುಸ್ಬಿ ಎಣ್ಣೆ ಪೂರಾ ಗುಲ್ಬರ್ಗ ಅದ. ಅವಾಗ ನೀವು ಅಂತೀರಿ 250 ರೂಪಾಯಿ ಮುಂಜಾನೆ ತನಕ ಕೊಡ್ತೀನಿ, 200 ರೂಪಾಯಿ ತಗೋ ಹೊಲಂದ್ರೆ ಬಿಡು ಅಂತೇಳಿ ತಗೊಳ್ಳೋರು ಹೆಚ್ಚಿಗಾರ. ಬಟ್ ಇದು ರಾಜು ಬಾರ್ ಹೇಳಿರೋದು ಮಾತು. ನಮ್ ಸಂತೆ ಹಂಗಿದ್ದು, ಹಳ್ಳಿಗೆ ವಾರಕ್ಕೊಂದ್ ಸಂತೆ ನಡೀತಿತ್ತು. ಆಮೇಲೆ ನಮ್ ಸಂತೆ ವಿಚಾರನ ಮಾಡ್ರಿ. ಅದಕ್ಕೆ ನಿಮ್ ತಪ್ಪಿಲ್ಲದು, ಸಿಟಿ ಮಂದಿ ಅಂದ್ರ ಕಸ್ಟಮರ್ ಸೈಡ್ ತಪ್ಪದ. 24 ತಾಸಿನ ಕನ್ಸ್ಯೂಮ್ ಮಾರ್ಕೆಟ್ ಅದಲ್ರಿ, ಅದು ತಪ್ಪದ. ಈಗ ನಮ್ಮಲ್ಲಿ ಏನಾಗ್ತಿತ್ತು, ರೈತರು ಬರ್ತಿರು, ನಮ್ ಮುತ್ತೇರು ಮಾರ್ಕೆಟ್ ಮಾಡ್ತಿರತ್ತ, ಮುಂಜಾನೆ ಬರ್ತಿರು, 3 ತಾಸನೇ ಸಂತೆ ಮುಗಿತಿತ್ತು, ಮನೆಗೆ ಹೋಗ್ತಿರು, ಮುಂದ್ ಒಕ್ಕಲ್ತನ ಮಾಡ್ತಿರು. ಅಗ್ರಿಕಲ್ಚರ್ ಮಾಡ್ಕೋಕ ಫಸ್ಟ್ ನಮ್ಗೆ ಅದ ಕೀಳ್ರಿ ಮೇದಲ್ಲ. ನಾವ್ ರೈತ ತಿಳ್ಕೊಕೆ ನಾಚಿಕೆ ಹೊಂಟ. ನಮಗ್ ಕೆಲಸ ಮಾಡಕ್ ಬಿಡಲ್ರಿ, ಒಳಗ್ ಹೋಗಕ್ ಬರಲ್ರಿ ಅಂತ ಅಂತೀವಿ. ಅವಾಗ ನೀವೆಲ್ಲ ಈಗ ನೀವು ಗಿಡ ಇತ್ತು, ಹಣ್ಣಿನ ಗಿಡಗಳಿದ್ದು, ನೀವು ತೊಗರಿ ಮೇಲೆ ಇಳುವರಿ ಹೆಚ್ಚಿ ತೊಗರಿ ನೀವು ಇನ್ನ 10 ವರ್ಷ ತೊಗರಿ ರೇಟ್ ಹೆಚ್ಚಿಗಲ್ರಿ. ನಿಮ್ಗೆ ಗೊತ್ತೇನು, ನಿಮ್ಗೆ ಇದ್ರೊಳಗೆ ಬರ್ದಿದ್ದು ಪ್ರೈಸ್ ಕಮಿಷನ್ ಪ್ರಕಾರ, KPC ಪ್ರೈಸ್ ಪ್ರಕಾರ. ಮಂದಿಗೆ ಬೆಲೆಗಳು ಅರ್ಥ ಆಗಲ್ಲ. ಬೆಳೆ ಭಾಳ ಇದಕ್ಕೆ 3-4 ತಿಂಗಳು ನಾನು ಭಾಳ ಸ್ಟಡಿ ಮಾಡೀನಿ. ನಮ್ 7th ಪೇ ಕಮಿಷನ್ 6th ಪೇ ಅವಾಗ. ಆಮೇಲೆ ಪ್ರೈಸ್ KPC ಪ್ರಕಾರ ತೊಗರಿ 9,000 ರೂಪಾಯಿ ಕೊಡ್ಬೇಕ್ರಿ. 8,000 ಮಾಡ್ಯಾರದು. ಇದು ಅವಾಗಿನ ರೇಟ್ 9,000, ಇವತ್ತಿನ ರೇಟ್ 12,000 15,000 ಬರ್ತಾರೆ 1 ಕ್ವಿಂಟಲಿಗೆ. ಹೊಸ ಪ್ರೈಸ್ ಕಮಿಷನ್ ಪ್ರಕಾರ 15,000 ರೂಪಾಯಿ ಕೊಡ್ತಾರೆ ಇವ್ರು. ಅಂದ್ರೆ ಕೊಡಬಾರ್ದಂದ್ರೆ ಇದು ಆಮೇಲೆ ಕೊಡಬಾರ್ದಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಪ್ರಾಬ್ಲಮ್ ಇಲ್ರಿ, WTO ಅಗ್ರಿಮೆಂಟ್ ಅದ, ಅವಾಗ ಮಾಡಿಟ್ಟು ಹೋಗ್ಯಾರದು. ಆ WTO ಅಗ್ರಿಮೆಂಟ್ ಪ್ರಕಾರ ನಮ್ಮ ರೇಟ್ ಸರ್ಕಾರ ನಾವು ನಿರ್ಧಾರ 15,000 ಕೊಡ್ತಾ ಅಂದ್ರು ಕೊಡಕ್ ಬರಲ್ಲ. ಹಂಗದ. ಇದು ಯಾರಿಗೆ ಗೊತ್ತದ್ರಿ? ನಾವ್ ಮತ್ತೆ ಇಲ್ಲಿ ಮಾಡ್ತೀವಿ, ಈ ಗೌರ್ಮೆಂಟ್ ಯಾವ ಗೌರ್ಮೆಂಟ್ ಬಂದ್ರು ಮಾಡಕ್ ಬರಲ್ಲ. ಯಾಕಂದ್ರೆ WTO ಅಗ್ರಿಮೆಂಟ್ ಎಂಬರ್ ಗ್ರೋಯಿಂಗ್ ಎಲ್ಲವ. ಅದಕ್ಕೆ ನಾವು ಅದು ಅದಕ್ಕೆ ನಾವು ತೊಗರಿ ಯಾಕೆ ಹೆಚ್ಚಿಗೆ ಅಂದಲ್ರಿ. ಈಗ ಉದಾಹರಣೆ ಮನ್ಯಾಗ ತೊಗರಿ ರೇಟ್ ಮಾಡ್ಕೊಂಡ್ರೆ 80 ರೂಪಾಯಿ 180 ರೂಪಾಯಿ ಬೀಳತ್ತ, ಮಾರ್ಕೆಟ್ನಾಗ 120. ಅವ್ರ ಹೆಂಗ್ ಕೊಡ್ತಾರ? ಹಳಿ ಸ್ಟಾಕ್ ಅದ, 3,000 ರೂಪಾಯಿ 4,000 ರೂಪಾಯಿ ಗೌರ್ಮೆಂಟ್ ಟೆಂಡರ್ದಾಗ ನಡೆದ ಕಂಪ್ನಿಗಳಿಗೆ. ಅದಕ್ಕೆ ನಾವೇನ್ ಮಾಡ್ಬೇಕು, ನಾವು ತೊಗರಿ ಬೆಳೆದ್ ಬಿಟ್ಟು ಬೇರೆ ವಿಚಾರ ಮಾಡಲ್ಲ. ಲಾಂಗ್ ಟರ್ಮ್ ಗಿಡ ಹಚ್ಚ್ರಿ. ಏನು ಸಾಗುವನಿಗೆ ಗಿಡಗಳದಾಗ ನಡ್ದಾಗ, ಟಿಂಬರ್ ಕ್ರಾಪ್ನಾಗ ಅದ, ಹಣ್ಣಿನ ಗಿಡದಾಗ ಅದ. ಕಡಿ ಬೇವತಿ ಹೆಬ್ಬೆ ಅಂದ್ರು, ಬೇವಿನ ಅಂದ್ರು, ಯಾವ ಗಿಡನ ಹಚ್ಚಿದ್ ನಾಳೆಗೆ 10 ವರ್ಷದಾಗ ಡಿಮಾಂಡ್ ಸಪ್ಲೈ ವಿಚಾರ ಮಾಡ್ರಿ ಅವಾಗ. ಅದಕ್ಕೆ ಸರ್ ಏನದ ನೀವು ಅನ್ಕೊಂಡಂಗದು ಅದ ಕೆಮಿಕಲ್ ಹೊಡೋರು ಹಿಂಗಾತದ ಹಂಗಾತ ಹುಲ್ಲಿನ ಎಣ್ಣೆ ಬೇಕೇ ಬೇಕು. ಅವು ಮಾಡೋದಿತ್ತಂದ್ರೆ ಇದು ಕೇಳಕ್ಕೆ ಹೋಗೋದಿಲ್ಲ. ಇದ್ರದ್ದು ಏನೂ ಲಕ್ಷಣ ಮಾಡೋದಿಲ್ಲ. ಅವ್ರ ಏನ್ ಮಾಡಕತ್ತಾರ ಮಾಡ್ಬೇಕು. ಸಮ್ ಕೆಮಿಕಲ್ ಪೂರದ ಅದು ಅಂತಾರಲ್ಲ, ಅದು ನೀವ್ ಅನ್ನೋದು. ಈಗ ಅದು ಅಕಡಿ ಬೆಳೆ ಬೆಳಿಬೇಕಂತೀವಿ, ಅಕಡಿ ಬೆಳೆ ಕೂಡ ಟ್ರ್ಯಾಕ್ಟರ್ ನಡೆಯಲ್ಲ, ಎಣ್ಣೆ ನಡೆಯಲ್ಲ. ಈಗ ಅದಕ್ಕೆ ನಾವು ಅದಕ್ಕೆ ಪರಿಹಾರ ಹುಡುಕಬೇಕು. ಹುಲ್ಲು ಬೆಳಿತೀವಿ, ಹುಲ್ಲು ಬೆಳೆದ್ರೆ ನಾವು ಹುಲ್ಲಿಂದ ಯೂಸ್ ಅಷ್ಟೇ ಇದಲ್ರಿ. ಹುಲ್ಲಿಂದ ಇದು ಯಾಕೆ ಮಾಡ್ತೀವಿ, ಹುಲ್ಲಿಂದ ಯೂಸ್ ತಕ್ಕೊಳ್ಳೋ ಪ್ರಯತ್ನ ಮಾಡಮಲ್ಲ. ಆಮೇಲೆ ನಾವು 100 ಎಕರ್ ಮಾಡೋದು ಹೇಳಿದ್ರೆ 2 ಎಕರ್ 3 ಎಕರ್ದಾಗೂ ಮಾಡ್ಬೋದು. ಈಗ ರೊಕ್ಕ ಇಲ್ಲಿ ಪಟ್ನಾ ಗುಂಡಾಪುರ ಹೊಲ ನೋಡ್ಕೋತಾರ. ಇಲ್ಲಿ ತನಕ ಬಂದಿರಿ, ಇನ್ನೊಂದು 5 ಕಿಲೋಮೀಟರ್ ಪಟ್ನಾಕ್ ಹೋಗ್ಬರ್ರಿ. ನೀವು ದೂರ ಇದ್ದವ್ರು ನೀವು ಹೋಗಿ ಬರ್ಬೇಕಾದ್ರೆ ಆ ರೋಡಿಗೆ ಕಬ್ಬಿನಾಲ್ ಅದ, ಕಬ್ಬಿನಾಲ್ ದುಕಾನ್ದಾಗ ಸ್ವಲ್ಪ ನಿಮ್ ಹೊಲಕ್ಕೆ ಹೋರ್ ಅಂತ ಹೇಳ್ರಿ, ಆ ಜಾಗ ಆತಾರ. ಆ ಮನುಷ್ಯ ಈ ಕಡೆ ಮಾಡಿದ್ವಿ, ಸ್ವತಃ ಬಾಯಿ ಹೊಡ್ಕೊಂಡ್ರತ ಆ ಟೈಮ್ನಾಗ 12 ದಿವಸ. ಇವತ್ತು ಈ ಹಣ್ಣಿನ ಗಿಡ ಇಲ್ಲ ನಪ್ಲೆ ಇಲ್ಲ. ಅವ್ರ ಮನೆಗೆ ಬೇಕಾದ್ರೆ ಬ್ಯಾಳಿ ಗಿಳಿ ಎಲ್ಲ ಬೆಳ್ಕೊತಾರೆ. 100% ಆರ್ಗ್ಯಾನಿಕ್. ಗುಂಡಪ್ಪ ಪಟ್ನಾ ತಳಿ, ಧೂಳು ಗುಂಡ ತಳಿ ಕೊಡುವ ಲಿಂಗಾಯತರ ಬೇಕ್ರಿ. ಪಟ್ನಾ ಪಾಟಿಗೆ ಅದ. ಮೇನ್ ರೋಡಿಗೆ ಹೋದ್ಮೇಲೆ ಒಂದ್ 3 ಕಿಲೋಮೀಟರ್ ಒಳಗೆ ಹೋಗ್ಬೇಕು. ಮೇನ್ ಆಳಂದ ಗುಲ್ಬರ್ಗ ರೋಡಿಗೆ ಗೊತ್ತಿರಲ್ಲ, ಅಲ್ಲಿ ಹೋದ್ಮೇಲೆ ಒಳಗ ರೈಟಿಗೆ ಹೋಗ್ಬೇಕು. ಹಂಗ ಚರ್ಚೆ ಅದು ಆತಾರಿ. ಇನ್ನ ಈಗ ಲಾಸ್ಟಿಗೆ ಅದು ಗಿಡದೊಂದು ಎಕ್ಸ್ಪ್ಲೇನ್ ಮಾಡಿ ಹಚ್ರಿಂಗೆಲ್ಲ ಹೇಳ್ತಾರ. ಬಟ್ ಇದ್ರ ವಿರುದ್ಧವಾಗಿ ಮಾಡಿದವರು ಉದಾಹರಣೆ ಸಿಗ್ತಾವ. ತೆಂಗಿನ ಗಿಡ 5 ಫೀಟಿಗೆ ಒಂದು ಹಚ್ಚಿದವರು ಅದಾರ. ಅವ್ರು ಇಲ್ಲಿ ಸಾವಿ ಅಂತೇಳಿ ಅವ್ರ 5 ಫೀಟಿಗೆ ಹಚ್ಚಿದಾಗ ಗಿಡ ಹೆಂಗ್ ಬೆಳಿತಾವ ಅಂದ್ರೆ ಹಿಂಗ್ ಬೆಳಿರ್ತಾವ.
ಮತ್ತೆ ಇಲ್ಲಿ 15 ಫೀಟಿಗೆ ಹಚ್ಚಿರ್ತಾರ. ಇವು ಗಿಡ ಹಿಂಗೆ ಬೆಳಿತಾವ. ಅವ್ರದ್ದು ಅದ್ರದೇ ಆದಂತ ಅಡ್ವಾಂಟೇಜ್ ಕಂಡ್ಕೊಂಡ್ರು ಅವ್ರು. ಇವತ್ತು ಅವ್ರು ಪೂಕಾವಕ ಜೋಡಿ ಕೆಲಸ ಮಾಡಿದಾರತ್ರಿ. ಪೂಕಾವಕ ಅವ್ರ ಹೊಲಕ್ಕೆ ಬಂದು ಹೋಗ್ಯಾರತ್ತ ಜಪಾನ್ಲಿಂದ. ಸೊ ಅವ್ರದ್ದು ಆಗ ಓದಾಗ ನಂಗೆ ಭಾಳ ಚಲೋ ಅನ್ಸಿತ್ತು ಅವ್ರದ್ದು ಸಾವಯವ ಕೃಷಿ ಬಗ್ಗೆ. ಆಮೇಲೆ ನ್ಯಾಚುರಲ್ ಫಾರ್ಮಿಂಗ್ಗೆ ತೆಂಗಿನ ಗಿಡನೂ ಅವ್ರದ್ದು ಯಾವ ರೀತಿ ಬೆಳೆದಾರ. ಈಗಲೂ ಶನಿವಾರ ಅವ್ರ ಹೊಲಕ್ಕೆ ಹೋಗ್ತಾರತ್ತ ಗುಜರಾತ್ನಾಗ ಭಾಳ ಮಂದಿ. ಸೊ ಅದ ಹಿಂಗೆ ಇವ್ ಸ್ಪೇಸಿಂಗ್ ಏನೋ ಅಂದ್ರೆ ನಾವು ಇಲ್ಲಿ ಹೇಳಕಿನ ನೀವು ಏನ್ ತಿಳ್ಕೊಬೇಕು, ಯಾವ ಗಿಡ ಸ್ಪೇಸಿಂಗ್ ಹಚ್ಬೇಕಾದ್ರೆ ನಿಮ್ ಹೊಲ ಮೇಲೆ ನಿರ್ಧಾರ ಆಗ್ತದೆ. ನಿಮ್ ಹೊಲ ಭಾಳ ಫರ್ಟೈಲ್ ಇತ್ತು, ಗಿಡ ಭಾಳ ಚಲೋ ಬರ್ತಾವ ಅಂದ್ರೆ ದೂರ ಹೋಗ್ಬೇಕು. ನಮ್ಮ ಹೊಲ ಫರ್ಟಿಲಿಟಿ ಕಮ್ಮವ, ಹೆಚ್ಚಿಗೆ ಗಿಡ ಬೆಳೆಯಲ್ಲ, ಅವಾಗ ನಾವು ಸ್ಪೇಸಿಂಗ್ ಕಮ್ಮಿ ತಗೋಬೇಕಾಗ್ತದೆ. ಅದಕ್ಕೆ ಸ್ಪೇಸಿಂಗ್ ನೀವು ನಿರ್ಧಾರ ಮಾಡ್ಕೊರಿ ನಿಮ್ಮ ಹೊಲದಾಗ. ಬಟ್ ಯೂಶಲಿ ಹೆಂಗಾಗ್ತದೆ ಅಂದ್ರೆ ಇಲ್ಲಿ ಮಾವಿನ ಗಿಡ ಅಂದ್ರೆ 30 ಫೀಟಿಗೆ ಒಂದು ಗಿಡ ಕೊಡ್ತಾವ್ರಿ. ಮಾವಿನ ಗಿಡದ ಜಾತಿದಾಗ ಯಾವ ಬರ್ತಾವ, ಮಾವಿಂದು, ಚಿಕ್ಕು, ನೀಲ್ದು, ಹಲಸಿಂದು, ಇನ್ನು ದೊಡ್ಡ ದೊಡ್ಡ ಗಿಡ ಆಗಂತ. ಇವು ಯಾವ್ದು ಹುಣಚಿ ಗಿಡ, ಹುಣಚಿ ಗಿಡ, ಇಂಥ ಒಂದು 5-6 ಗಿಡದಾಗ ತೆಂಗಿನ ಅದೇ ರೀತಿ ಬರ್ತಾವ. ಒಂದು 5-6 ಗಿಡ ಇಷ್ಟು ದೂರ ಕೂತಾವ ತಿಳ್ಕೊರಿ. ಇವಾಗ ಏನತ್ತವ, ಇವು 1 ಎಕರೆಗೆ 40 ಗಿಡ ಕೊಡ್ತಾರೆ. ಈ 40 ಕೂತಾಗ 40 ಇತ್ತೇನಲ್ಲ, ಈ ಜಾಗದಾಗ 15 ಫೀಟ್ ಆಗ್ತದೆ. ಇದು 30 ಇದ್ದಿದ್ದು 28 ಮಾಡ್ಕೋಬಹುದು, 35 ಮಾಡ್ಕೋಬಹುದು, 40 ಮಾಡ್ಕೋಬಹುದು, ಹೆಚ್ಚಕಮ್ಮ ನಿಮ್ ಹೊಲ ನೋಡ್ಕೊಂಡು ಮಾಡ್ತೇವೆ. ಇದು ಆದ್ಮೇಲೆ ಇವು ಅರ್ಧಕ್ಕೆ ಏನ್ ಬರ್ತಾವಲ್ಲ, ಈ ಅರ್ಧಕ್ಕೆ 2ನೇ ಜಾತಿ ಗಿಡಗಳು ಅಂದ್ರೆ ನಿಂಬಿ, ಜಾಪುಳ, ಅಂದ್ರೆ ಅದಕ್ಕೆ ಅಷ್ಟು ದೊಡ್ಡ ಆಗಲ್ಲ, ನಡೀತದ ಸರ್, ಅಷ್ಟು ದೊಡ್ಡ ಆಗಲ್ಲ. ಬಟ್ ಏನು ಪೂರಾ ಸಣ್ಣನೂ ಅಲ್ಲ. ಆಮೇಲೆ ರೆಗ್ಯುಲರ್ ಇದು ಈ 15 ಅದ್ರ ಗ್ರೋತ್ ಆಗೋದು 15 ಫೀಟ್ ತನಕ ಹೋಗ್ತಾವ ತಿಳ್ಕೊ. ಇಲ್ಲಿ ಹಚ್ಚಿರ್ತಾವ. ಇವು ಕೈಗೆ ವ್ಯತ್ಯಾಸ ಅಂದ್ರೆ ಇವು 5-6 ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗ್ತಾವ. 5-6 ವರ್ಷ ತನಕ ಆಗಲ್ಲ, ಅದಕ್ಕೆ ಲೇಟ್ ಆಗ್ತಾವ. ಇವು 3-4 ವರ್ಷಕ್ಕೆ ಸ್ಟಾರ್ಟ್ ಆಗಿರ್ತಾವ, 2-3 ವರ್ಷಕ್ಕೆ ಸ್ಟಾರ್ಟ್ ಆಗ್ತಾವ. ಇದು ಆದ್ಮೇಲೆ ನೆಕ್ಸ್ಟ್ ಏನದಲ್ರಿ, 6.5-7 ಫೀಟ್ 8 ಫೀಟಿಗೆ ಏನು ಕೂಡ್ತಾವ ಗಿಡಗಳು. ಇದು 40 ಹಚ್ಚಿರಂದ್ರೆ ಇದು 20 ಆಗ್ತದ, ಇವು 10 ಆಗ್ತದೆ. 30 ಹಚ್ಚಿದ್ರಂದ್ರೆ ಇವೆರಡು 15 ಆಗ್ತದೆ, ಇದು 7.5 ಆಗ್ತದೆ. ಹಿಂಗ್ ಸ್ಪೇಸ್ ಏನದ. ಇವು ಗಿಡಗಳೇನವಲ್ಲ, ಈಗ 1 ವರ್ಷದ ಗಿಡಗಳು, ಇವು ನುಗ್ಗಿ ಇರ್ಬೋದು, ಬಾಳಿ ಇರ್ಬೋದು, ಪಪಾಯ ಇರ್ಬೋದು, ಸೀತಾಫಲ್ ಇರ್ಬೋದು, ಅಂಜೂರ್ ಬೆಸ್ಟ್, ಹಿಂಗೇನವ. ಇವು ಗುಲಾಬ್ ಹೂವ ಇರ್ಬೋದು, ಆಮೇಲೆ ಮಲ್ಲಿಗೆ ಹೂವ, ಇವು ಯಾವನು ಈ ಜಾಗದಾಗ ಹಚ್ಬೋದು. ಹಂಗ ನೋಡ್ರಿ ತೊಗರಿನೂ ಹಚ್ಬೋದು. ಗಿಡ ಮಾಡತ್ತಂದ್ರೆ ಅಗಿ ಮಾಡಿ ಅಥವಾ ತೊಗರಿ ಮೇದಾಗ ಏಪ್ರಿಲ್ದಾಗ ಊರ್ತೇವಪ್ಪ ಅಂತಂದ್ರೆ ತೊಗರಿನೂ ಹಚ್ಬೋದು. ತೊಗರಿನೂ ಚಲೋ ಗಿಡ ಆದಂಗ ಆಗ್ತಾರೆ. ಒಂದು ತೊಗರಿಲಿಂದ 3,000 ಕಾಯಿ ಕಡಿದಿದ್ದೆವು ಈ ಸ್ಪೇಸಿಂಗ್ನಾಗ ಹಚ್ಚಿ 10 ಫೀಟಿಗೆ ಹಚ್ಚಿ. ತೊಗರಿ 10 ಫೀಟ್ ಹಚ್ಚದಾಗನು ಒಂದು ಸಾಲ್ ಕಲಿತೀವಿ. ಒಳಗೆ ಹೋದ್ರೆ ಒಳಗೆ ಹೋಗತ್ತಿರಲಿಲ್ಲ, ಅಷ್ಟು ದೊಡ್ಡದು ಬೆಳೀತದೆ. ಸೊ ಅದಕ್ಕೆಂದ್ರೆ ಈ ರೀತಿ ಗಿಡ ಹಚ್ಕೋಬಹುದು. ಇದು ಏನತ್ತ, 1 ವರ್ಷ ಇಳುವರಿ ಸ್ಟಾರ್ಟ್ ಆಗ್ತಾವ. ಈ ನಡ್ಬರ್ಕ್ 7 ಫೀಟ್ನಾಗ ಇನ್ನೂ ನಿಮ್ಗೆ ಎತ್ತಿನ ಹೋಗೋ ಹೋಗ್ತಿರ್ತದೆ 6 ಸಣ್ಣ ಇದು ಹೋದ್ರ. ಸೊ ಅವಾಗ ಏನಂದ್ರೆ ನೀವು ಒಳಗೆ ಒಂದು ಸಾಲ ಹೆಸರು ಉದ್ದ ಬಿತ್ಕೋಬಹುದು. ಹೆಸರು ಉದ್ದ ಬಿತ್ತು ನಾವು ರಾಶಿ ಮಾಡಕ್ಕಾಗಲ್ರಿ, ಮಳೆ ಹೊಂಟವ ಅನ್ನೋದನ್ನು ಅವಶ್ಯಕತೆ ಇಲ್ಲ. 100 ರೂಪಾಯಿ ಬೀಜ ಖರ್ಚು ಮಾಡಿರ್ತೀರಿ, ಒಂದು 400-500 ರೂಪಾಯಿ, 1,000-2,000 ರೂಪಾಯಿ ಖರ್ಚು ಬಿತ್ತಕ್ಕೆ ಮಾಡಿರ್ತೀರಿ, 2-2.5 ಸಾವಿರ. ಬಟ್ ಒಂದು ಹೆಸರು ಕಾಳು ತರಲಿಲ್ಲ ಅಂದ್ರೂ ಆ 2,500 ಭೂಮಿ ಕೊಡ್ತದೆ ಗೊಬ್ಬರದ ಮೂಲಕ. ಒಂದು DAP ಪ್ಯಾಕೆಟ್ ಏನ್ ತರ್ತಿರಲ್ಲ ಅದಕ್ಕೆ ಹೆಚ್ಚಿಗೆ ಅದು ಭೂಮಿ ಕೊಡ್ತದೆ. ಸೊ ಅದಕ್ಕೆ ಏನದ, ದಯವಿಟ್ಟು ಇದು ನಡ್ಬರ್ಕ್ ಬಿತ್ತಬಹುದು. ತೇವಾಂಶ ಕಾಪಾಡ್ತದ, ಮಣ್ಣಿನ ಗೊಬ್ಬರ ಕೊಡ್ತದ, ನ್ಯೂಟ್ರಿಯೆಂಟ್ಸ್ ಕೊಡ್ತದ. ಆಮೇಲೆ ನೀವು ಆರ್ಗ್ಯಾನಿಕ್ ಕಾರ್ಬನ್ ಅಂದಿವಿ, ಅದು ಹೆಚ್ಚಿಗೆ ಆಗ್ತದ. ನ್ಯೂಟ್ರಿಯೆಂಟ್ಸ್ NPK ಹೆಚ್ಚಿಗೆ ಆಗ್ತದ, ರೈಸೋಬಿಯಮ್ 50 ಸೂಕ್ಷ್ಮಾಣುಜೀವಿ ಕೌಂಟ್ ಹೆಚ್ಚಿಗೆ ಆಗ್ತಾವ, ಅವೆಲ್ಲ ಆಗ್ತಾವ. ಸೊ ಇದೆ ಇವೆಲ್ಲ 1 ವರ್ಷಕ್ಕೆ ಕಾಯಿ ಕೊಡ್ತಾವ. ನುಗ್ಗಿಕಾಯಿ 1 ವರ್ಷಕ್ಕೆ ಬರ್ತದ, ಅಂಜೂರ್ 1 ವರ್ಷಕ್ಕೆ ಬರ್ತದ, ಪಪ್ಪಾಯ ಬಾಳಿನ 1 ವರ್ಷಕ್ಕೆ ಬರ್ತದ. ಇವು 2-3 ವರ್ಷಕ್ಕೆ ಬರ್ತಾವ. ಇವು ಯಾವಾಗ ಸ್ಟಾರ್ಟ್ ಆಗ್ತಾವ ಅಲ್ಲಿ ತನಕ ಇವು ನಡೀತಾವ. ಆಮೇಲೆ ನೀವು ಇಟ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಮುಂದೆ ಇಟ್ಕೋತೇವೋ ತೆಗಿತೇವೋ, ಇಟ್ಟರು ಏನಾಗಲ್ಲ. ಭಾಳ ಮಂದಿ ಮಾಡಿದವ್ರ ಹಂಗ. ಇದು ಪದ್ಧತಿದಾಗ ಬೆಳಿಬೋದು. ಇದು ನೆನ್ಪಿಟ್ಟೇವಲ್ರಿ ನೀವು ಯಾವ್ದು. ಆಮೇಲೆ ಸುತ್ತಮುತ್ತ ನೀವು ಸುಬಾಬುಲ್ ಅಂದಿವಿ, ತೆಂಗಿನ ಗಿಡ ಹಚ್ಕೋಬಹುದು, ಅಥವಾ ಟಿಂಬರ್ ಕ್ರಾಪ್ಸ್ ಏನವಲ್ಲ, ಇದು ಯಾವ್ದು ಮತ್ತಿ ಇರ್ಬೋದು, ಕರಿಮತ್ತಿ, ಮಾಗನಿ, ಇಂಥವು ಶಿವನಿ, ನೀವು ಯಾವ್ದಂತೀರ ಅವ್ ಗಿಡ ಹಚ್ಕೋಬಹುದು. ಇವಕ್ಕೆಲ್ಲಕ್ಕ ಕಿಮ್ಮತ್ ಅವನೇ. ಯಾವ ಗಿಡ ಎಲ್ಲಿ ಮಾರ್ತದ ಏನ್ ಮಾರ್ತದ ವಿಚಾರ ಮಾಡಕ್ ಹೋಗಲ್ಲ, ನಿಮ್ಮ ಊರ ಸುತ್ತಮುತ್ತನೇ ಮಾರ್ತಿರ್ತಾವ. ಸೊ ಅದು ಇದು ಒಂದು ನಾವು ಪದ್ಧತಿ ನೆನ್ಪಿಟ್ಕೊಂಡಿದ್ರೆ ಉಳಿದಿದೆ ಎಂದು ಹೊಲದಾಗ ಯಾವ್ದನ್ನು ಮಾಡ್ಕೋತ ಹೋಗ್ಬೋದು. ಈ ಹೂವ ಮಾರ ಮನೆ ಹೋಗಿದ ನಕ್ಷತ್ರ ಹೂವ ಮಾರಾಕತ್ತಾರ್ರಿ. ಅದ್ ನಕ್ಷತ್ರ ಹೂವ ಕೇಳಿರ್ಲಿ, ಅದು ಹೂವ ಇಲ್ರಿ ನಕ್ಷತ್ರ. ಅಂದ್ರೆ ಮನ್ಯಾಗ ಆರ್ನಮೆಂಟಲ್ ಕ್ರಾಪ್ ಬೆಳಿತಾರಲ್ರಿ, ಮನಿ ಮುಂದೆ ಹಚ್ತಾರ ನೋಡ್ರಿ ಹೂವಿನ ಸಲುವಾಗಿ. ಹೂವ ಬಿಡಿವು, ದುಂಡು ಮಲ್ಲಿಗೆ ಬೇರೆ, ನಕ್ಷತ್ರ ಸುಮ್ಮ ಆರ್ನಮೆಂಟಲ್ ಸಲುವಾಗಿ ಹಚ್ಚಿರ್ತಾರ ಹೂವಿನ ಸಲುವಾಗಿ. ಸದಾ ಪುಷ್ಪ ಗುಲ್ಮೋಹರ್ ಐತ್ರಿ ಇದು ಸಾರಿ, ಸದಾ ಪುಷ್ಪ ಅಂದ್ರೆ ಕೆಂಪ ಬಿಳಿ ಇರ್ತಾವ, ಅದು ಇನ್ನೊಂದ್ ಅದ ರೀ. ಹಂಗ ಆರ್ನಮೆಂಟಲ್ಲಿ ಬರ್ತದ. ಸದಾ ಪುಷ್ಪರೇ ಭಾಳ ಬೆಸ್ಟ್ ಇರೋದು. ಅದು ಕ್ಯಾನ್ಸರ್ ಸಲುವಾಗೆಲ್ಲ ಯೂಸ್ ಆಗ್ತದ. ಹೂವದ ರೇಟ್ ಭಾಳ ಅದು ಅಷ್ಟೇ ಕಡೆ. ಹಂಗ ಇದು ಈ ಗಿಡ ಅಂದ್ರೆ ನಾ ಹೇಳೋದು ಯಾವ ಗಿಡನೂ ಉಪಯೋಗ ಇಲ್ಲ ಅನ್ನಪ್ಲೆ ಇಲ್ಲ, ನಮಗ್ ಗೊತ್ತಾಗಲ್ಲ ಅಷ್ಟೇ. ನಾವು ಇವ್ರು ಹೋಗ್ಯಾರ ಒಂದು AP ಚಂದ್ರಶೇಖರ್ ಅಂತೇಳಿ ಮೈಸೂರದಾಗ ಅದಾರೆ. ಅವ್ರ ಬಳಿ 2,500 ಜಾತಿ ಗಿಡಗಳದಾವ. ವಿಚಾರ ನೋಡ್ರಿ, 2,500 ಜಾತಿ ಅಂದ್ರೆ ಸುಮ್ಮಿರಲ್ಲ. ಆ ಗಿಡಗಳದಾಗ ನಾವು ನೋಡ್ಕೊಂಡ್ವಿ ಅಂದ್ರೆ ಗೊತ್ತಾಗ್ತಾವ ಯಾವ ಗಿಡ ಹೆಂಗ್ ಮಾರ್ತಾರ ಅಂತ. ಅವ್ರ ಜಾಗದಾರ ಇಷ್ಟೇ 10 ಬೈ 10. ಆ 10 ಬೈ 10 ಒಂದ್ ರೂಮ್ನಾಗ ಹೋಗಿ ಬರೋದ್ರ 1,000 ರೂಪಾಯಿ ಖರೀದಿ ಆಗಿರ್ತದೆ. ನೀವು ಸುಮ್ ಒಳಗೆ ಎಂಟ್ರಿ ಹೋಗಿ ಬರಲ್ಲ, ಹೊರಗೆ ಇದೊಂದು 10 ರೂಪಾಯಿ, ಇದೊಂದು 20 ರೂಪಾಯಿ ತಗೊಂಡ್ರಂದ್ರೆ ಹೊರಗೆ ಬರೋದ್ರ ಬಿಲ್ ಮಾಡಿದ್ರೆ 1,000 ರೂಪಾಯಿ ದಾಟಿರ್ತದೆ.
ಅಂದ್ರೆ ಅಷ್ಟು ಪ್ರಾಡಕ್ಟ್ ಅವ್ರು ಕರ್ಕಿ ಪೌಡರ್ ಇಟ್ಟಾರ, ಹುಣ್ಚಿಕಾಯಿ ಪೌಡರ್ ಮಾಡಿಟ್ಟಾರ, ಹುಣ್ಚಿಕಾಯಿ ಬೀಜ ಮಾಡಿಟ್ಟಾರ, ಹುರಿದಿಟ್ಟಾರ. ಇದು ಇಲ್ಲ ಅನ್ನಪ್ಲೆ ನಿಂಬಿಕಾಯ್ದು ಹೇಳ್ದಂಗ ಅವ್ರ ಪ್ರಾಡಕ್ಟ್ ಲಿಸ್ಟೇ ಒಂದು 15-20 ಪೇಜ್ ಕೆಟ್ಲಾಗದ. ಮತ್ತೆ ಯಾವ ಆನ್ಲೈನ್ ಮಾರಲ್ರಿ, ಅವ್ರಿಗೆ ಅಲ್ಲೇ ಬಂದು ಒಯ್ಬೇಕು ಮಂದಿ. ಅವ್ರ ಬಂದು ಮುಂಜಾನೆ ಬಂದು ಚಂಚ್ ತನಕನೇ ಹೋಗೋದು. ಅದಕ್ಕೆ ಅಂಥವು ಭಾಳ ಉದಾಹರಣೆ ಸಿಗ್ತಾವ. ಅದಕ್ಕೆ ನೋಡ್ರಿ ಮತ್ತೆ ಏನಾರ ಕೇಳೈತಂದ್ರೆ ಚರ್ಚೆ ಮಾಡ್ಕೊತ ಊಟ ರೆಡಿ ಆಗ್ತದೆ. ಮಾರ್ಕೆಟ್ ಬಂದಾಗ ಸರ ಯೂಶಲಿ ಏನಾತ ಮಾರ್ಕೆಟ್ ನೆನ್ಪು ಮಾಡಿ ಚಲೋ ಮಾಡಿದ್ರಿ. ಯೂಶಲಿ ಮಾರ್ಕೆಟಿಂಗ್ ಹೆಂಗ ಅನ್ನತ್ತಂದ್ರೆ ಅದು ಬೋರ್ಡಿಂಗ್ ಅಷ್ಟು ಚಿತ್ರ ಆಗತ್ತೆ. ಮಾರ್ಕೆಟಿಂಗ್ ಏನಂತಾರೆ, ನಾವು ಪ್ರಾಡಕ್ಟ್ ಎಂತದ್ದು ಒಯ್ಗೈತಿ ವಿಚಾರ ಮಾಡ್ರಿ. ತೊಗರಿ ಒಯ್ತಾವ ಮಾರ್ಕೆಟ್ನಾಗ ಖರೀದಿ ಮಾಡೋರು ಎಷ್ಟು ಮಂದಿರ, ಕುಸ್ಬಿ ಒಯ್ತಾವ ಮಾರ್ಕೆಟ್ ಖರೀದಿ ಮಾಡೋರು ಎಷ್ಟರ. ನಾವು ಅನ್ನು ಪ್ರೊಸೆಸ್ಡ್ ಪ್ರಾಡಕ್ಟ್ ಯಾವುದೇ ಒಯ್ದಾಗ ಅಂದ್ರೆ ಫೈನಲ್ ಕನ್ಸ್ಯೂಮರ್ ಫಾರ್ಮ್ನಾಗಿಲ್ಲ. ತೊಗರಿ ಒಯ್ದ್ರೆ ಉಪಯೋಗ ಇಲ್ಲ, ಯಾಕಂದ್ರೆ ತೊಗರಿ ಬ್ಯಾಳಿ ಬೇಕು. ಕುಸ್ಬಿ ಒಯ್ದಾಗ ಕುಸ್ಬಿ ನಂಗೆ ಉಪಯೋಗ ಇಲ್ಲ, ಕುಸ್ಬಿ ಎಣ್ಣೆ ಬೇಕು ನನಗೆ. ಸೊ ನಾ ಯೂಸ್ ಏನ್ ಮಾಡ್ತೀನಿ ಅದು ಬೇಕಾಗ್ತದ ನನಗೆ. ಸೊ ಅದು ಯಾವ್ದು ನಾವು ನೀವೇನ್ ತರ್ಲಕತ್ತೀರಿ, ಎಲ್ಲಾನು ಅನ್ಯೂಸ್ ಫಾರ್ಮ್ನಾಗೆ ತರ್ಲಕತ್ತೀರಿ. ರಾ ಮೆಟೀರಿಯಲ್ ತರ್ಲೈತಿ. ಅದು ತಂದಾಗ ಏನಾಗ್ತದ, ತಗೊಳ್ಳೋರು ಎಷ್ಟು ಮಂದಿ 15-20 ಮಂದಿ ಇರ್ತಾರ, 50 ಮಂದಿ ಇರ್ತಾರ, ಸ್ವಲ್ಪ ಮಂದಿ ಇರ್ತಾರ. ಸೊ ಅವ್ರು ಬಾರ್ಗೇನ್ ಮಾಡೋದು, ಬಾರ್ಗೇನಿಂಗ್ ಪವರ್ ಅವ್ರಿಗೆ ಇರ್ತದ. ನಾ ಇಷ್ಟಿಗೆ ತೋತೀನಿ ನೋಡಪ್ಪ, ಏನ್ ಮಾಡ್ತಿ ಹೇಳು ಅಂತ. ಕುಸ್ಬಿ 10 ಚೀಲ ಒಯ್ದಿರ್ತೇವೆ, ಅವಂತ 4,000 ರೂಪಾಯಿ ಅಂತೇಳಿ ಹೊಲತ್ ಬರ್ತೇವೆ. ಅದೇ ನಮ್ಮ ಊರಾಗ ಪ್ರೊಸೆಸಿಂಗ್ ಯೂನಿಟ್ ಇತ್ತು, ಕುಸ್ಬಿ ಎಣ್ಣೆ ಒಯ್ದೇವ್ ಅಂತೇಳಿ ತಗೊಳ್ಳೋರು ಎಷ್ಟು ಬಂದಾರ ಕುಸ್ಬಿ ಎಣ್ಣೆ ಪೂರಾ ಗುಲ್ಬರ್ಗ ಅದ. ಅವಾಗ ನೀವು ಅಂತೀರಿ 250 ರೂಪಾಯಿ ಮುಂಜಾನೆ ತನಕ ಕೊಡ್ತೀನಿ, 2,500 ರೂಪಾಯಿ ತಗೋ ಹೊಲಂದ್ರೆ ಬಿಡು ಅಂತೇಳಿ ತಗೊಳ್ಳೋರು ಹೆಚ್ಚಿಗಾರ. ಬಟ್ ಇದಕ್ಕೆ ನಮ್ಮದು ಹಿಂದಕ್ಕೆ ಪೂರಾ ಕುಯ್ತ್ರಿ. ಹೆಂಗಿತ್ತು, ನಮ್ಮ ಊರಾಗ ಗುಲ್ಬರ್ಗ ಹಳ್ಳಿ ಒಂದು ಎಣ್ಣೆ ಗಾಣ ಇದ್ದು. ಇವತ್ತು ಯಾಕೆ ಗಾಣ ಮುಚ್ಚದು? ನಾವು ಹೊಡ್ಕೊಟ್ಟು ಹೋದೆವು, ನಾವು ಜಗಳ ಆಡ್ಕೊತ ಹೋದೆವು ಕಾರಣಾಂತರಲಿಂದ. ಎಲ್ಲ ಇದು ಇಂಡಸ್ಟ್ರಿಯಲೈಸೇಷನ್ ಅಂದೇವು, ಏನೋ ಅಂದೇವು. ಅದಕ್ಕೆ ಬರ್ಬೇಕು ಗಾಣ. ಇವತ್ತು ಎಣ್ಣೆ ಗಾಣ ಹಾಕಿ ಒಂದು ಗಾಣ ಶುರು ಮಾಡಿದವ್ರು ಇವತ್ತು 15-16 ಗಾಣಕ್ಕೆ ಶುರು ಮಾಡ್ರಿ ನವೀನವ್ರು. ಹೌದಿಲ್ಲ, 15-16 ಎತ್ತಿ ಗಾಣ ಹಾಕತ್ತಾರ, ಎಕ್ಸ್ಪೋರ್ಟ್ ಮಾಡ್ಕತ್ತಾರ. ಮತ್ತು ಅವ್ರು ಎಣ್ಣೆ ಉಣೋ ಎಕ್ಸ್ಪೋರ್ಟ್ ರೇಟಿಗೆ 400-500 ರೂಪಾಯಿ ತೊಗೊಂಡು ಹುಚ್ಚಾರ. ಮತ್ ನಾವ್ಯಾಕೆ ಎಣ್ಣೆ ಗಾಣ ಹಾಕಕ್ಕಾಗಲ್ಲ ನಮ್ಮ ಊರಾಗ ಒಂದು, ನಾವು ಫಸ್ಟಿಗೆ ಅಂದಲ್ಲ ಒಂದು ಎಣ್ಣೆ ಗಾಣ. ಸೊ ಮಾರ್ಕೆಟ್ ಅಂದ್ರೆ ಏನ್ರಿ, ನಾವು ನಂಬಲ್ಲಿ ಪ್ರೊಸೆಸಿಂಗ್ ಫಾರ್ಮಿಗೆ ಹೋಗ್ಬೇಕು ಹೊರಗೆ. ಎಷ್ಟು ಅದ ಡೈರೆಕ್ಟ್ ಹೋಗಿ ನೀವು ಎಷ್ಟು ಮಂದಿ ಸಕ್ಸಸ್ ಆಗ್ಯಾರಲ್ರಿ ಎಲ್ಲರೂ. ಈಗ ನೀವು ಮಾರ್ಕೆಟ್ನಾಗ ನಾವು ಜ್ವಾಳನೂ ಒಯ್ದಿಟ್ರಿ, ಆ ಕಡೆ ಹಪ್ಪಳ ಸಂಡಿಗೆ ಮಾಡಕ್ ಇಟ್ರಿ ತಿಳ್ಕೊರಿ. ನಾವು ಹೋಯ್ತೇವೆ ಪುಸ್ತಕ ಹೋಯ್ತೇವೆ ಮಾರ್ಲಕ್ಕ, ಅಲ್ಲಿ ಸಂಡಿಗೆ ಅದು ಮಾರ್ತಿರ್ತಾರೆ. ಮಾರ್ತಾ ಯಾವ್ದು ಹೆಚ್ಚಿಗೆ ತಿನ್ನ ಐಟಮ್ ಜಲ್ದಿ ಮಾರ್ತದ್ರಿ. ಯಾಕೆ ಅವ್ರಿಗೆ ತಿಂತ ಯಾರ್ಯಾರು ಸಕ್ಸಸ್ ಅರ, ಹಣ್ಣಿನ ಯಾಕೆ ಸಕ್ಸಸ್ ಅರ, ಹಣ್ಣು ಮಾರೋರು ಸಕ್ಸಸ್ ಅರ. ಯಾಕ ಸೀದಾ ಬರ್ತಾರೆ ನಡಿಯಪ್ಪ, ಹಣ್ಣು ಬೇಕಾದ್ರೆ ಮನ್ಯಾಗ ಹೋಗಿ ಅಡಿಗೆ ಮಾಡಂಗಿತ್ತು ಭಾಳ ಎಣ್ಣಿತ್ತು. ಯಾಕ ಮನಿಗ್ ಈಗ ನವಣಿ ಯಾಕೆ ಫೇಮಸ್ ಆಗಿಲ್ಲ, ಮಿಲೆಟ್ಸ್ ಯಾಕೆ ಸಕ್ಸಸ್ ಆಗಿಲ್ಲ ತಿಳ್ಕೊರಿ. ನಾವ್ ಮಿಲೆಟ್ಸ್ ಮನ್ಯಾಗ ಒಯ್ಬೇಕು, ಮನ್ಯಾಗ ಒಪ್ಪಿಸ್ಬೇಕು, ಮನ್ಯಾಗ ಅವ್ರ ಅನ್ನ ಮಾಡ್ಬೇಕು, ಆಮೇಲೆ ನಾವು ಊಟ ಮಾಡ್ಬೇಕು. ಮಿಲೆಟ್ಸ್ ಸಂಬಂಧ ಗೊತ್ತಿಲ್ಲ ಅವ್ರಿಗೆ, ಅಡಿಗೆ ಮಾಡೋದು ಗೊತ್ತಿಲ್ಲ. ಹಿಂಗ ಅದೇ ಹಣ್ಣು ಆರ್ಗ್ಯಾನಿಕ್ ಹಣ್ಣು ಯಾಕೆ ಪ್ರಮೋಟ್ ಆಗ್ಯಾವ ಅಂದ್ರೆ, ಹಣ್ಣು ಸೀದಾ ಒಯ್ಯೋದು ಇಲ್ಲಂದ್ರೆ ನಾರು ತಿತ್ತಂಬ ಧೈರ್ಯ ಅದ, ಹಂಗ ಒಯ್ತಾರ. ಸೊ ಅದಕ್ಕೆ ನೀವು ಪ್ರೊಸೆಸ್ಡ್ ಫಾರ್ಮಿಗೆ ಬಿಡ್ಬೇಕಾಗ್ತದ. ಆಮೇಲೆ ನಮ್ ರಾಜು ಬಾರ್ ಹೇಳಿರೋದು ಮಾತು, ನಮ್ ಸಂತಿ ಹಂಗಿದ್ದು ಹಳ್ಳಿಗೆ ವಾರಕ್ಕೊಂದ್ ಸಂತಿ ನಡೀತಿತ್ತು. ಆಮೇಲೆ ನಮ್ ಸಂತಿ ವಿಚಾರನೂ ಮಾಡ್ರಿ. ಅದಕ್ಕೆ ಇವಾಗ ನಿಮ್ ತಪ್ಪಿಲ್ಲದು, ಸಿಟಿ ಮಂದಿ ಅಂದ್ರ ಕಸ್ಟಮರ್ ಸೈಡ್ ತಪ್ಪದ. 24 ತಾಸಿನ ಕನ್ಸ್ಯೂಮ್ ಮಾರ್ಕೆಟ್ ಅದಲ್ರಿ, ಅದು ತಪ್ಪದ. ಈಗ ನಮ್ಮಲ್ಲಿ ಏನಾಗ್ತಿತ್ತು, ರೈತರು ಬರ್ತಿರು, ನಮ್ ಮುತ್ತೇರು ಮಾರ್ಕೆಟ್ ಮಾಡ್ತಿರತ್ತ, ಮುಂಜಾನೆ ಬರ್ತಿರು, 3 ತಾಸನೇ ಸಂತೆ ಮುಗಿತಿತ್ತು, ಮನಿಗೆ ಹೋಗ್ತಿರು, ಮುಂದ್ ಒಕ್ಕಲ್ತನ ಮಾಡ್ತಿರು. ಇವತ್ತು ನಾವು ಕುಂಸಿ ಈ ಕಡೆ ಎಲ್ಲ ಹಳ್ಳಿ ಮಂದಿ ತರಕಾರಿ ತರ್ತಾರಲ್ಲ, 3 ತಾಸನ್ಯಾಗ ಮಾರ್ಕೆಟ್ ಮಾಡ್ತಾರ ಹೋಗ್ತಾರ. ನಾಲ್ಕಬಲಿ ಮಾರ್ಕೆಟ್, ಅದೇ ನಾಲ್ಕಬಲಿ ಮಾರ್ಕೆಟ್ ಭಾರತ್ ಚಂಜಿ ತನಕ ನಡೀತ ತಿಳ್ಕೊರಿ, ಮತ್ ಫೇಲ್ ಆಗ್ತದ. ಯಾಕ ಅವ್ರ 3 ತಾಸನ್ಯಾಗ ಬಂದ್ ಮತ್ ಹೊಲ್ದಾಗ ಕೆಲಸ ಮಾಡ್ತಾರ. ಅದಕ್ಕೆ ನೀವು ನಮ್ಮ ವಾರ ಸಂತಿ, ಆಮೇಲೆ ದಿನ ಊರಾಗ ಮಾರ್ತಿರು, ವಾರಕ್ಕೊಂದ್ಸಲ ಸುತ್ತಮುತ್ತ ಬೇರೆ ಊರಾಗ ಮಾರ್ತಿರು, ತಿಂಗಳಿಗೆ ಒಂದ್ಸಲ ಜಾತ್ರೆ ಆಯ್ತಿವು ಅಂದ್ರೆ ಅಲ್ಲಿ ಯಾವ ಪ್ರೋಗ್ರಾಮ್ ದೊಡ್ಡ. ಆಮೇಲೆ 12 ವರ್ಷ ಕುಂಭಮೇಳ, ಇವೆಲ್ಲಾನು ಲಿಂಕ್ ಮಾಡಿ ಅಂದ್ರೆ ನಮ್ಮ ಮನೆಯಿಂದ ಎಲ್ಲಾನು ಮಾರ್ಕೋಕ್ ಹಾದಿ ಇರ್ತೀವಿ ಅಂತೇಳಿ. ಇಲ್ಲಿ ತರಕಾರಿ ಇದ್ದೀವಿ ಸುತ್ತಮುತ್ತ ಮಾರ್ತಿದ್ವು, ಗ್ರೇನ್ಸ್ ಉಳಿದಿದ್ದು ದೂರ ಊರಿಗೆ ಹೋಗಿ ಮಾರ್ತಿದ್ವು. ಅದಕ್ಕಿಂತ ಉಳಿದಿದ್ದೆ ಅಂದ್ರೆ ಮತ್ತೆ ನಾನು ದೂರ ಹೋಗಿ ಮಾರ್ತಿದ್ವು. ಅಪ್ಪನ ಜಾತ್ರೆಯಾಗ ಅಡ್ತಿ ಬೀಳ್ತೀವಿ, ಜ್ವಾಳ ತಂದು ಮಾರ್ತಿರ ಅವತ್ತು. ಈಗೆಲ್ಲ ಹೋಗ್ಯಾವ. ಈಗ ಏನಾಗ್ಯದ, ಎಲ್ಲಾನು ಎಲ್ಲ ಕಡೆ ಸಿಗ್ಲಿಕ್ಕತ್ತದ. ಸೊ ಅದಕ್ಕೆ ನಾವು ರೈತರಾಗಿ ಹುಷಾರಾಗಬೇಕಾಯ್ತದ್ರೆ ಏನು, ಒಂದು ನಂಬಲ್ಲಿ ಪ್ರೊಸೆಸ್ಡ್ ಫಾರ್ಮ್ನಾಗ ಪ್ರಯತ್ನ ಮಾಡಬೇಕು. 5 ಚೀಲ ಕುಸ್ಬಿ ಒಯ್ಯ ಬದ್ಲಿ ನಾವು ಬರೀ 1 ಚೀಲ ಎಣ್ಣೆ ಒಯ್ಯೋದ. 5 ಚೀಲ ಒಯ್ಯೋದ್ ಚಲೋ, 1 ಚೀಲ ಒಯ್ಯೋದ್ ಚಲೋ. 1 ಚೀಲ ಮಾರ್ಬೇಕಾದ್ರೆ ನಿಮಗೆ ಏನ್ರಿ 100 kg ಬತ್ತ ತಿಳ್ಕೊರಿ, 5 ಕ್ವಿಂಟಲ್ ಮಾರ ಒಬ್ಬ ಅಡ್ತಿಗೆ ಮಾಡ್ತೀವಿ. ಅದೇ 1 ಕ್ವಿಂಟಲ್ 100 kg ಆಯ್ತದ, 100 kg ನೀವು ನಾ ವರ್ಷಕ್ಕೆ 10 kg 20 kg ಎಣ್ಣೆ ಉಣ್ತಿದ ಅಂದ್ರೆ ನಿಮ್ಗೆ 5 ಕಸ್ಟಮರ್ ಸಿಕ್ಕರೆ ಸಾಕು. 5 ಚೀಲ ಕುಸ್ಬಿ ಮಾರ್ಕೋ, ರೇಟ್ ಡಬಲ್ ಆಯ್ತು. ಆಮೇಲೆ ಚಲೋ ಕೊಡ್ಗತ್ರಿ, ಉಳ್ದದ್ನು ಕೊಡ್ಬೋದು ನೀವು. ಈ ಕುಸ್ಬಿ ಎಣ್ಣೆ ಮಾರಾಗತ್ರಿ, ನಾಳೆಗೆ ಒಂದ್ ಸ್ವಲ್ಪ ಬೇರೆದ್ ಬೆಳೆದಿರ್ತೀರಿ, ಅದು ಒಯ್ತಾರ. ಮಾರ್ಕೆಟ್ ಇಲ್ಲ ಅಂತೀರಿ, ಖರ್ಚಿಗೆ ಬರ್ತದ್ರಿ, ತಿಂದಿರಿ. ಅಡಿ ಖರ್ಚಿಗೆ ಬರ್ತದ. ಎಲ್ಲಿದ್ ಬರ್ತದ ಗೊತ್ತೇನ್ ಸರ್? ಗುಲ್ಬರ್ಗ ಹೊಲ್ದಾಗ ಇರ್ತದಲ್ರಿ, ಗುಲ್ಬರ್ಗ ಹೊಂಟದ ಮಾಲ. ಎಲ್ಲಿದ್ ಬರ್ತದ ಗೊತ್ತೇನ್ರಿ? ಇವತ್ತು ಬಳ್ಳಾರಿಲಿಂದ ಹೊಂಟದ್ರಿ, ಯಾದಗಿರ್ಲಿಂದ ಹೊಂಟದ. ಬಳ್ಳಾರಿ ಕಡೆ ಅದ. ಮತ್ತ ಅವ್ರಿಗೆ ಅವ್ರ ಮಾರ್ಕೆಟ್ ಇಲ್ಲ ತಂದ್ ಕೂತಾರ. 20 ರೂಪಾಯಿ ಕಪ್ ಅದಾರ, 50 ರೂಪಾಯಿ 3 ಕಪ್ ಕೊಡ್ತಾರ, ಇಷ್ಟಿಷ್ಟೇ ಬರ್ತಾವ.
ಈಗ ನಮ್ಮಲ್ಲಿ ಹೊಲ್ದಾಗ ಬಿದ್ದಿದ್ದೆಲ್ಲ ಸಾಯಿಸಕತ್ತಿದ್ವಿ ಎಣ್ಣೆ ಹೊಡೆದು ನಾನು ಒಂದ್ಸಲ ವಿಚಾರ ಮಾಡಿ ಹೊಲ್ದಾಗ ಅದ ನೋಡ ಮತ್ತೆ ಕಿತ್ತಕೋದು ಆಗಲೇ ನಮ್ ಕೈಲಿ ಅದಕ್ಕೆ ಬಾಳಿ ಇಷ್ಟಿಷ್ಟು ಕಾಯಿ ಇರ್ತಾವ ಎಲ್ಲಿ ಕಿತ್ತಾವ ಅದು 50 ರೂಪಾಯಿ ಕೊಟ್ಟು ಕೊಡೋ ತರ ಚಲೋ ಅನ್ಸಿತ್ತು ನನಗೆ. ಆದ್ರೆ ಅದರಿ ಅದಕ್ಕೆ ನಾವು ಮಾರ್ಕೆಟ್ ಮಾಡೋದು ಅದು ಇತ್ತ ತಿಳ್ಕೊರಿ. ನೀವು ಎಣ್ಣೆ ಮಾರಕತ್ತೀರಿ, ಜ್ವಾಳ ಮಾರಕತ್ತೀರಿ, ಆ ಟೈಮಿಗೆ ನಿಮ್ಮ ಹೊಲ್ದಾಗ ಹತ್ತಿರಕ್ಕೆ ಬೆಳೆದದ, ನಮ್ಮಲ್ಲಿ ಇದನ್ನು ಸಿಗ್ತದ ನೋಡ್ರಿ ಮಾರ್ಬೋದು. ಆಮೇಲೆ ಇವತ್ತಿನ ದಿವ್ಸನಾಗ ಒಣಗಿಸಿ ಸೋಲಾರ್ ಡ್ರೈಯರ್ ರೀ ಭಾಳ ಬೆಸ್ಟ್. ಒಂದು 80,000 ರೂಪಾಯಿದಾಗ ನಾವ್ ಏನಾರು ಸೋಲಾರ್ ಡ್ರೈಯರ್ ಇಟ್ಕೊಂಡೇವ್ ಅಂದ್ರೆ ಸೋಲಾರ್ ಡ್ರೈಯರ್ ಯಾವ್ದನ್ನೂ ಪೌಡರ್ ಮಾಡಿ ಯಾವಾಗ್ನೂ ಮಾರ್ಬೋದು. ಭಾಳ ಮಂದಿ ಯಾರು ಸಕ್ಸಸ್ ಅರ ಸೋಲಾರ್ ಡ್ರೈಯರ್ ಸಕ್ಸಸ್ ಅರ ಅಂದ್ರೆ ಹಾ ಈಗ ನೀವು ಪುಂಡಿ ಬೆಳೆದಿರಿ, ಪುಂಡಿ ಪಲ್ಯ ಅಂದ್ರೆ ಈಗ ಕಡ್ಲಿ ಪಲ್ಯ ಬೆಳೆದ್ರಿ, ಗುಲ್ಬರ್ಗ ತಂದು ಮಾರೋದಾಗಲ್ಲ ನಿಮ್ ಕೈಲಿ. ನಿಮ್ ಯಾಕೆ ಕಲ್ಸದ ಒತ್ತಡದ ಒಕ್ಕಲ್ತನ ಭಾಳ ದೊಡ್ಡದ ಹೆವಿ ಅದ. 50 kg ಕಡ್ಲಿ ತೆಗ್ದಿರಿ, ಚೂಟದಿತ್ತು ಚೂಟ್ ಬೇಕದ, ಯಾಕೆ ಚೂಟ್ ಬೇಕು, ಇಳುವರಿ ಹೆಚ್ಚಿಗೆ ಚೂಟ್ ಬೇಕು. ತೆಗ್ದು ಏನ್ ಮಾಡ್ತೀರಿ, ನಡಿಯಪ್ಪ ನಂಗಾರ ಹಿಂಗ್ ಮಾರೋದಾಗಲ್ಲ, ಒಣಗಿಸ್ತೀನಿ, ಒಣಗಿಸ್ಬೇಕು 1 ವರ್ಷ ತನಕ ಮಾರ್ಬೋದು. ಆಮೇಲೆ 1 kg ನೀವು ಎಲ್ಲಿ ಹಸಿದ ಬೆಂಗಳೂರು ಕಳ್ಸಕ್ಕಾಗಲ್ಲ, ಒಣಗದ್ ಬೆಂಗಳೂರು ಕಳಿಸ್ಬೋದು, ಬಾಂಬೆ ಕಳಿಸ್ಬೋದು, ಯಾರಿಂದ ಕಳಿಸ್ಬೋದು. ಇದು ಮಾರ್ಬೇಕು, ಅದ್ರ ಇದ್ರ ಲಾಭ ತಕ್ಕೋಬೇಕು. ಅದ್ರ ಲಾಭ ಅವ್ರಿಗೆ ಎದ್ರಿಂದ ಗೊತ್ತಾಗಬೇಕು. ಕೋಲ್ಗೇಟ್ ಮಾರೋ ಟೈಮಿಗೆ ಅವ್ರು ತಿಳಿಸಿ ಹೇಳ್ಯಾರಲ್ಲ ನಮ್ಗೆ, ನಿಮ್ ಹಲ್ ಸ್ವಚ್ಛ ಆತಾವ, ಸನಿ ಬರ್ತಾರ, ಇವೆಲ್ಲ ಹೇಳ್ಯಾರ. ಹಂಗ ನಾವು ಕಡ್ಲಿ ಪಲ್ಯ ತಿಂದ್ರೆ ಏನಾಗ್ತದ ಹೇಳ್ಬೇಕು. ನುಗ್ಗಿ ಪಲ್ಯ ಮಂದಿ ಗೊತ್ತಿಲ್ರಿ ಈಗ. ಹಾ ನೆಗ್ಗಿ ಪಲ್ಯ ಯಾಕೆ ಉಣ್ಬೇಕು, ನುಗ್ಗಿ ಮುಳಿಂದ ಯಾಕೆ ಉಣ್ಬೇಕು, ನುಗ್ಗಿ ಹಾ ಅದು ಬೇಕಲ್ರಿ. ನಾವು ನುಗ್ಗಿ ತಪ್ಪಲ ಕಾಯಿ ಗಿಡ ಹಚ್ತೀರಿ, ನುಗ್ಗಿ ತಪ್ಪಲು ಎಷ್ಟು ಮಂದಿ ಊಟ ಮಾಡ್ತೇವ್. ನುಗ್ಗಿ ಕಾಯಿನೇ ಉಣ್ಣೋದು ಗೊತ್ತದ, ತಪ್ಪಲು ಉಣ್ಣೋದು ಗೊತ್ತಲ್ಲ. ಯಾವಾಗ ನೀವು ತಪ್ಪಲು ಉಣ್ತೀರಿ, ತಪ್ಪಲ್ ಚಲೋ ಇತ್ತು, ಗಡಿಯಪ್ಪ ಕಾಯಿ ಸಿಗಲ್ಲ, ತಪ್ಪಲ್ ಊಟ ಕೊಯ್ದು ಇಟ್ಟಿಗಿಸಿಂದ ತಪ್ಪಲು ಮಾರ್ಬೋದು. ಹಾ ರೀ ಭಾರಿ ಬೆಸ್ಟ್ ಎಕ್ಸ್ಪೋರ್ಟೇಬಲ್ ಪ್ರಾಡಕ್ಟ್ ಇದು. 3,000 ರೂಪಾಯಿ ಕೆಜಿ ಎಕ್ಸ್ಪೋರ್ಟ್ ಮಾಡೋ ಸಲ ಇಲ್ಲಿ ಬೆಳಿಗತ್ತಾರದು, ನಮ್ಗೆ ಬೇಕಾಗಿಲ್ಲದು. ನಮ್ಮಲ್ಲಿ ಎಲ್ಲ ಸಿಗ್ಲಿಕ್ಕೆ ಹೇಳೋದು ಎಕ್ಸ್ಪೋರ್ಟ್ ಯುರೋಪಿಯನ್ ಇದು ಆಫ್ರಿಕನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಆಗ್ತದೆ. ಸೊ ಅದಕ್ಕೆ ಮಾರ್ಕೆಟ್ ಸಮಸ್ಯೆ ಅಲ್ಲಕ್ಕಿಂತ ಸರ ನಾವು ತಲೆಯಾಗಿ ಇಟ್ಕೋಬೇಕು, ರಾ ಪ್ರಾಡಕ್ಟ್ ಹೋದ್ರೆ ನೆಲ್ಲ ಫೈನಲ್ ಪ್ರಾಡಕ್ಟ್. ಈ ಬ್ಯಾಳಿನೇ ತಂದ್ರೆ ನಿಮ್ಮಲ್ಲಿ ಮಾರ್ತದ. ನಾವ್ ಮಾಡ್ತೀವಿ ತೊಗರಿ ವೈರಿ, ಯಾಕಂದ್ರೆ ರೇಟ್ ವರ್ಕೌಟ್ ಆಗಲ್ಲ. ರೇಟ್ ವರ್ಕೌಟ್ ಆಗುತ್ತೆ, ನಮ್ ಕಾಂಟ್ಯಾಕ್ಟ್ ಚೇಂಜ್ ಮಾಡ್ಬೇಕು. ನಮ್ ಕಾಂಟ್ಯಾಕ್ಟ್ ಹೆಂಗ್ ಚೇಂಜ್ ಮಾಡ್ಬೇಕು, ನಾವು ಈಗ ಉದಾಹರಣೆ ಸ್ವಲ್ಪ ಮಂದಿ 2-3 ಉದಾಹರಣೆ ಹೇಳ್ಬೇಕಂದ್ರೆ, ಅವ್ರ ಸರ್ಕಲ್ ವಾಟ್ಸಪ್ ಗ್ರೂಪ್ ಚೇಂಜ್ ಆಗ್ಯಾವ. ಹೆಂಗ ಕಸ್ಟಮರ್ ನೀವು ದಿನ ಹಾಕೋದು ಕಲಿಬೇಕು, ನಾಚ್ಕೊಳ್ಳೋದಿಲ್ಲ ಏನಿಲ್ಲ ದಿನ. ಆಮೇಲೆ ಅವ್ರು ನನ್ ಸರ್ಕಲ್ ಈಗ ಅಗ್ರಿಕಲ್ಚರ್ ರೈತರ ಜೋಡಿನೇ ಇರ್ತೀವಿ ಅಂದ್ರೆ ನಡೆಯಲ್ಲ. ಕನ್ಸೂಮರ್ ಏನಿರ್ತಾರ ನೋಡ್ರಿ, ರೋಟ್ರಿಯನ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಅವ್ರೊಳಗೂ ಸ್ವಲ್ಪ ಸೇರ್ಬೇಕು. ಎಲ್ಲರ ಮೀಟಿಂಗ್ ಆದಾಗ ಹೋಗೋದು. ಈಗ ನಮ್ ಇದು ಡಿಪಾರ್ಟ್ಮೆಂಟ್ ಒಂದು ಗ್ರೂಪ್ ಅದ, KVK ಒಂದು ಗ್ರೂಪ್ ಅದ. ಆ KVK ಗ್ರೂಪ್ನಾಗ ಹಾಕೋತ ಹೋದ್ರೆ ತಿಳ್ಕೊರಿ, ಅವಾಗ ಗೊತ್ತಾಯ್ತು ಪುಂಡಿ ಹೂವಿಂದ ಎದಿ ಮಾರಗತ್ತ, ಹೂವ ಚಾ ಮಾರಗತ್ತಾರ. ಯಾಕೆ ಮಾರಗತ್ತಾರ, ಅವ್ರ ಹೆಂಗ್ ಮಾರಗತ್ತಾರ, ಅವ್ರ ದೊಡ್ಡ ಗ್ರೂಪ್ನಾಗ ಅಲ್ಲಿ ಇಲ್ಲಿ ಸಿಗ್ತದ ಹೇಳ್ತಾರ. ಅವ್ರ ಎಲ್ಲರೂ ಮೀಟಿಂಗ್ ಕರೆದಾಗ ಹೋಗ್ತಾರ. ನಾವು ಅದ್ಯಾಕ್ ನಾವು ಹೋಗ್ಲಪ್ಪ, ಎಲ್ಲರೂ ಗುಲ್ಬರ್ದಾಗ ಒಂದು ನಾಟಕ ನಡೆದಿರ್ತಾವ, ಹೋದಾಗ 4 ಮಂದಿ ಭೇಟಿ ಆಗ್ತಾರ, ಬರ್ತಾರ ಹೋಗ್ತಾರ, ಏನಿರಲ್ರಿ. ಒಂದ್ ದಿವ್ಸ ಹೋಗಿ ಭೇಟಿ ಆಗತ್ತ, ಅಲ್ಲಿ ಅಂತ ಸರ್ಕಲ್ ಚೇಂಜ್ ಆತವ. ಇವ್ರು ನಾವ್ ಬರ್ತಾರ ಸರ್, ನಾವು ಅಗ್ರಿಕಲ್ಚರ್ ಮಾಡ್ಕೋಬೇಕು. ಫಸ್ಟ್ ನಾವ್ ಅದ ಕೀಳ್ರಿ ಮೇದಲ್ಲ, ನಾ ರೈತ ತಿಳ್ಕೊಕೆ ನಾಚಿಕೆ ಹೊಂಟ ನಾವ್. ನಂಗೆ ಆಗಿದ ಹೇಳ್ತೀನಿ, ಭಾಳ ಕೆಟ್ಟ ಉದಾಹರಣೆ ಹೇಳ್ತೀನಿ. ನಾ ದಿನ ಸೈಕಲ್ ಗರ್ಭತೆ ಆಗಿದ್ದಾಗ ಇದು ಕರೋನಾ ಬಸ್ ಇತ್ತು, ಸ್ಲೀಪರ್ ಕ್ಲಾಸ್, ಅದ್ರೊಳಗೆ ಹೋಗ್ತಿದ್ದ ದಿನ. ಅವ ಡ್ರೈವರ್ ಕಂಡಕ್ಟರ್ ಎಷ್ಟು ಪರಿಚಯ ಆಗಿದ್ ಅಂದ್ರೆ, ನಾ ಆಲ್ಮೋಸ್ಟ್ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಿದ್ದೆ ಬೆಂಗಳೂರು. ಅಂದ್ರೆ ಆ ರೀತಿ ಫ್ರೀಕ್ವೆನ್ಸಿ ಇತ್ತು ನನ್ನ ಟ್ರಾವಲ್. ಹೋದ್ರೆ ಅವ ಕಸವರತ್ ಮಾತಾಡ್ತಿದ್ದ ಲ್ಯಾಪ್ಟಾಪ್ ಹಿಡ್ಕೊಂಡು. ಒಂದ್ ದಿವಸ ಅದೇ ಬಸ್ನಾಗ ತೆಂಗಿನ ಗಿಡ ತರದಿತ್ತು ನನಗೆ. ಆ ತೆಂಗಿನ ಗಿಡ ತರದಿ ಸಂಗೀತ ಒಂದು ಹೊಲ್ಸಾಗಿತ್ತು. ಅವ ಅದೇ ಡ್ರೈವರ್ ಸರ್ ಅನ್ನವ ಅಂತಂದವ. ಅಂದ್ರ ಡ್ರೆಸ್ ನೋಡಿ ನಾವ್ ಮತ್ತೆ ಮಾತಾಡ್ತಾರ ಅವಲ್ಲ, ಅದ್ರೂ ನಾವು ಅಂಜು ಅದಕ್ಕೆ ನಮ್ಮಲ್ಲಿ ಕೇಳಿರ್ಬೇಕು ಬೆಳದ. ಅದಕ್ಕೆ ನಾವೇನದು ನಾವು ಸ್ವಲ್ಪ ಪಾಸಿಟಿವ್ ಆಗಿ ನಾವು ರೈತ ಇದೀನಿ ಸರ್, ನಾ ಹಿಂಗೆ ಹೊಲ್ತಕ್ಕಂಥ ನಮ್ಮಲ್ಲಿ ಎಲ್ಲ ಸಿಗ್ತಾವ ನೋಡ್ರಿ. ಒಂದು ಸಣ್ಣ ಕೆಟ್ಲಾಗ ಇಟ್ಕೊಳ್ಳಾರಿ, ನಮ್ಮಲ್ಲಿ ತೊಗರಿ ಬೆಳೆ ಸಿಗ್ತಾವ ಸರ್, ಹೆಸರು ಬೆಳೆ ಸಿಗ್ತಾವ, ಉಪ್ಪಿನ ಸಿಗ್ತಾವ ಅಂತ ಅದು ಮಾರ್ಬೇಕು, ಕಲಿಬೇಕು ಸರ್. ಮಾರ್ಕೆಟ್ ಮಾಡೋದು, ಯಾವ್ದೋ ಪ್ರಾಡಕ್ಟ್ ಮಾರ್ಕೆಟ್ ಮಾಡೋದ್ರಿಂದ ಫಸ್ಟಿಗೆ ಅದು ಮಧ್ಯವರ್ತಿಗಳು ನಮ್ ಶತ್ರು ಅಂತ ಹೇಳ್ತೇವೆ, ಅದು ಸುಳ್ಳದಾರಿ. ಯಾವ್ದಾರ ಒಂದು ಪ್ರಾಡಕ್ಟ್ ತೋರಿಸ್ರಿ, ಮಧ್ಯವರ್ತಿ ಇರಲ್ದೆ ಮಾರ್ಕೆಟ್ ಆಗ್ತದೆ. ಯಾವ್ದು ಒಂದು ಚೀಸ್ ಹೇಳ್ರಿ, ಸರ್ಕಾರದಿರ್ಲಿ ನಾನ್ ಸರ್ಕಾರದಿರ್ಲಿ ಯಾವ್ದೇ ಒಂದು ವಸ್ತು ಮಧ್ಯವರ್ತಿ ಇರಲ್ದೆ ಮಾರಾಗತ್ತೆ. ಎಲ್ಲಕ್ಕ ಬೇಕು ಸರ್, ನಿಮ್ ಶಿಕ್ಷಣಕ್ಕೂ ಬೇಕು. ಶಿಕ್ಷಣ ಟೀಚರ್ಲಿಂದ ಕಲಿಬೇಕಾಗಿತ್ತು. ಮತ್ ನಡ್ಬಾರ್ ಕರಲ್ಲ ಏಜೆಂಟ್ಸ್, ಇನ್ಸ್ಟಿಟ್ಯೂಟ್ದವರು, ಸರ್ಕಾರ, ಮ್ಯಾನೇಜ್ಮೆಂಟ್ ಎಲ್ಲದಲ್ಲ. ಮತ್ ಅವರೆಲ್ಲ ಯಾಕೆ ರೊಕ್ಕ ತಗೋಬೇಕು, ಸೀದಾ ಟೀಚರ್ಗೆ ಪಗಾರ ಕೊಡ್ತೀನಿ, ಟೀಚರ್ ನಂಗೆ ಕಲ್ಸ್ಲಿಕ್ಕೆ ಆತದ? ಹಂಗಾಗಲ್ಲ. ಮಿಡ್ಲ್ಮನ್ ಹರನೆ ಲಾಯರ್, ಜಡ್ಜಿಗೆ ನನ್ನ ನೋಡಕ್ ಲಾಯರ್ ಆಗ್ಬೇಕು, ಹಂಗಾಗಲ್ಲ. ಸಿಸ್ಟಮ್ನಾಗ ಅವ್ರು ಬೇಕೇ ಬೇಕಾಗ್ತದೆ. ಹಂಗ ಕೃಷಿ ಒಳಗೂ ಮಧ್ಯವರ್ತಿಗಳು ಬೇಕೇ ಬೇಕು. ನಮಗ್ ತಲೆಯಾಗ ತುಂಬಿಸಕತ್ತಾರ ಮಧ್ಯವರ್ತಿಗಳು ನಿಮ್ಗೆ ಹಾಳು ಮಾಡಕತ್ತಾರ ಅಂತೇಳಿ ಸಾಧ್ಯ ಇಲ್ಲ. ಮಧ್ಯವರ್ತಿಗಳು ಜೋಡಿನೇ ಬದುಕಬೇಕಾಗ್ತದ ನಾವು. ಆದ್ರೆ ಎಷ್ಟ್ರ ಮಟ್ಟಿಗೆ ಅವ್ರಲಿಂದ ತಕೋಬೇಕು ನಾವು ಕಲಿಬೇಕು. ಸೊ ಅದಕ್ಕಂದ್ರೆ ಅವ್ರ ಪ್ರಾಫಿಟ್ ಇರೋದು ಹೆಂಗ್ ಮಾಡ್ತಾರೆ, ಅವರು ಬದುಕಬೇಕು, ನಾವು ಬದುಕಬೇಕು. ಅದಕ್ಕೆ ಇವು ಕೃಷಿ ನಾವು ಫೈನಲ್ ಪ್ರಾಡಕ್ಟ್ ಬಿಟ್ಟು ಅಂದ್ರೆ ರೊಕ್ಕ ಹೆಚ್ಚಿಗೆ ಸಿಗ್ತದೆ. ಸೀದಾ ಏನತ್ತ ಎಣ್ಣೆ ಇತ್ತ ತಿಳ್ಕೊರಿ, ಎಣ್ಣೆ ಮಧ್ಯವರ್ತಿಗೆ ಕೊಡ್ಬೇಕಾದ್ರೆ ಸರ್ ಇಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ, ಅವನು ಹೆಚ್ಚಿಗೆ ಸಿಗ್ತದೆ. ಅವ ಏನ್ ಮಾಡ್ತಾನೆ, ಎಣ್ಣೆ ಒಯ್ಬೇಕು, ಕುಸ್ಬಿ ತರ್ಬೇಕು, ಒಯ್ಯ ತರ ಟ್ರಾನ್ಸ್ಪೋರ್ಟೇಷನ್ ಹೆಚ್ಚಿಗೆ ಹೋಗ್ತದ. ಅದ್ರೊಳಗೆ ಮಂದಿ ಕಸ್ಟಮರ್ ಭಾರಿ ಕೇಳ್ತಾರ, ಸ್ವಚ್ಛ ಇರ್ಬೇಕು, ಹಿಂಗೆ ಇರ್ಬೇಕು, ಅರ್ಧ ಹಾಳಾಗ್ಬೇಕು.